ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಬೆಳಗ್ಗೆನೇ ಬೇಗ ಎದ್ದೆ ನಾನು. ಬೆಳಗ್ಗೆನೇ ಬೇಗ ಎದ್ದು ಸ್ವಲ್ಪ ಮಿಲೆಟ್ ಗಂಜಿನ ಮಾಡ್ಕೊಳ್ಳೋಣ ಅಂತ ಮನೆಯಲ್ಲೇ ಮಾಡಿರೋ ಮಿಲೆಟ್ ಪೌಡರ್, ಸಿರಿಧಾನ್ಯಗಳು ಮತ್ತು ಸ್ವಲ್ಪ ಕಾಳು ಡ್ರೈ ಫ್ರೂಟ್ಸ್ನ ಸೇರಿಸಿ ಮಾಡಿರೋ ಅಂಥ ಮಿಲೆಟ್ ಪೌಡರ್ ಇದು. ತುಂಬಾ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲನ, ಆರ್ಗ್ಯಾನಿಕ್ ಬೆಲ್ಲನ ಸೇರಿಸ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಇದನ್ನು ಪ್ರತಿದಿನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಲೋಟ ಕುಡಿದ್ರೆ ನಮಗೆ ಏನೋ ಒಂಥರ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನಮಗೆ ಹೆಲ್ತಿಗೂ ತುಂಬ ಒಳ್ಳೆಯದು ಅಂತ ಹೇಳಿ ಈ ಅಭ್ಯಾಸನ ಮಾಡ್ಕೊಂಡಿದ್ದೀನಿ ಪ್ರತಿದಿನ. ನನ್ನ ಜೊತೆಗೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳೂ ಸಹ ಕುಡಿತಾರೆ. ಅವಳು ಇನ್ನೂ ಎದ್ದಿಲ್ಲ, ಅವಳು ಮಲಗಿದ್ದಾಳೆ. ಅವಳು ಎದ್ದ ಮತ್ತೆ ನಾನು ಮತ್ತೆ ಮಾಡಿಕೊಡ್ತೀನಿ. ಅವಳು ಎಷ್ಟು ಗಂಟೆಗೆ ಎದ್ದೇಳ್ತಾಳೆ ಅಂತಲೂ ಗೊತ್ತಾಗಲ್ಲ. ಒಂದೊಂದು ಸಲ ಬೇಗ ಹೇಳ್ತಾಳೆ, ಒಂದೊಂದು ಸಲ ಬೇಗ ಹೇಳಲ್ಲ. ಅದಕ್ಕೆ ಮತ್ತು ನಾನಿಲ್ಲಿ ಇದ್ರ ಜೊತೆಗೆ ನೈಟೇ ನೆನೆಸಿರೋ ಅಂಥ ಬಾದಾಮಿ ಮತ್ತು ದ್ರಾಕ್ಷಿನ ತಿಂತೀವಿ. ಬಾದಾಮಿನ ಸಿಪ್ಪೆ ಸುಲಿದ್ಬಿಟ್ಟು ಇಟ್ಟಿರ್ತೀನಿ. ನನ್ನ ಮಗಳು ಇದ್ದಾಗ ಅವಳು ಕೇಳ್ತಾಳೆ ಏನಾದರೂ, ಅಮ್ಮ ಕೊಡಿ ತಿಂಡಿ ಏನಾದ್ರೂ ಅಂತ. ಬೆಳಗ್ಗೆನೇ ಏನು ಕೊಡೋಕ್ಕಾಗುತ್ತೆ ತಿಂಡಿನ. ಅದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೊಡ್ತೀನಿ ಅವಳಿಗೆ. ಅವಳೇನು ಆ ಥರ ಬೇಡ ಆ ಥರ ಏನೂ ಹೇಳಲ್ಲ. ಈ ಥರದ್ದೆಲ್ಲ ಚಿಕ್ಕದ್ರಿಂದನೇ ಅಭ್ಯಾಸ ಆದರೆ ಮಕ್ಕಳು ಈಸಿಯಾಗಿ ತಿಂತಾರೆ. ಮಧ್ಯದಲ್ಲಿ ಫೋರ್ಸ್ ಮಾಡೋಕ್ಕೋದ್ರೆ ಯಾರೂ ಸಹ ತಿನ್ನಲ್ಲ ಮಕ್ಕಳು. ಇದ್ರ ಜೊತೆಗೆ ನಾನಿಲ್ಲಿ ರಾತ್ರಿನೇ ನೆನೆಸಿ ಇಟ್ಟಿರ್ತೀನಿ ಒಣ ದ್ರಾಕ್ಷಿನ. ಅದನ್ನು ಸಹ ತಿಂತೀವಿ. ಬಾಡಿ ಏನಾದರೂ ಹೀಟ್ ಆಗಿದರೆ ಇದು ಸ್ವಲ್ಪ ತಂಪು ಮಾಡುತ್ತೆ ಅಂತ ಹೇಳಿ ಇದನ್ನು ಜೊತೆಗೆ ತಿಂತೀವಿ. ಹೆಣ್ಮಕ್ಳು ಬೆಳಗ್ಗೆ ಎದ್ದು ಏನೆಲ್ಲ ಕೆಲಸ ಮಾಡ್ತಾರೆ, ಎಷ್ಟೊಂದು ಕೆಲಸ ಮಾಡ್ತಾರೆ. ಅವರಿಗೆ ಟಿಫನ್ ಮಾಡೋ ತನಕ ಹೊಟ್ಟೆನೇ ಹಶ್ವಾಗಿರುತ್ತೆ. ಅದು ಅಷ್ಟೋ ತನಕ ಇದನ್ನು ಮಿನಿ ಬ್ರೇಕ್ಫಾಸ್ಟಾಗಿ ಅಭ್ಯಾಸ ಮಾಡಿಕೊಂಡ್ರೆ ಪ್ರತಿದಿನ ಟಿಫನ್ ಮಾಡೋವರೆಗೂ ಹೊಟ್ಟೆ ಹಶ್ವಾಗಲ್ಲ. ಆರಾಮಾಗಿ ಕೆಲಸಗಳನ್ನ ಮಾಡ್ಕೋಬೋದು. ಬಾಡೀಲಿ ಎನರ್ಜಿನೂ ಸಹ ಇರುತ್ತೆ. ಹೆಣ್ಮಕ್ಳು ಸ್ವಲ್ಪ ಬೇಗ ಹೇಳೋದ್ರಿಂದ ಮನೆ ಕೆಲಸಗಳು ಸಹ ಬೇಗ ಆಗುತ್ತೆ. ಅದರ ಜೊತೆಗೆ ಟಿಫನ್ ಏನು ಮಾಡ್ಬೋದು ಅಂತಲೂ ಯೋಚನೆ ಮಾಡ್ಬೋದು ಅಲ್ವಾ. ಇವತ್ತಿನ ಬೆಳಗಿನ ಟಿಫನ್ಗೆ ನಾನು ಸೋಯಾ ಚಂಕ್ಸ್ ಗ್ರೇವಿನ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡ್ಕೊತಾ ಇದ್ದೀನಿ. ಈ ಗ್ರೇವಿನ ತುಂಬ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡಬಹುದು ಇದನ್ನು ಅಂತ ಹೇಳಿ ಬೇಗ ಮಾಡ್ತಾ ಇದ್ದೀನಿ ಇದನ್ನು. ನಾವೇನೇ ಟಿಫನ್ ಮಾಡೋದಾದರೂ ಮೊದಲನೇದಾಗಿ ತರಕಾರಿನ ಕಟ್ ಮಾಡಿ ರೆಡಿ ಮಾಡ್ಕೊಂಬಿಟ್ರೆ ತಿಂಡಿ ಮಾಡೋದು ತುಂಬ ಈಸಿ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಾನಿಲ್ಲಿ ಸೋಯಾ ಚಂಕ್ಸ್ ಮಾಡೋದಕ್ಕೆ, ಗ್ರೇವಿನ ಮಾಡೋದಕ್ಕೆ ಸೋಯಾ ಚಂಕ್ಸ್ನ ಬಿಸಿ ನೀರಲ್ಲಿ ಒಂದು 10 ನಿಮಿಷ ನೆನೆಸಿ ಇಟ್ಕೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಹಿಂಡ್ಕೊತೀನಿ, ಸ್ವಲ್ಪನೂ ನೀರಿಲ್ಲದೇ ಇರೋ ರೀತಿ. ಒಂದು ಪ್ಯಾನ್ಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಬೆಳ್ಳುಳ್ಳಿ, ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಮತ್ತು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಸೋಯಾ ಚಂಕ್ಸ್ ಈಸಿ ಮತ್ತು ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಮಾಡೋಕ್ಕೂ ತುಂಬ ಈಸಿ ಅಂತ ಹೇಳ್ಬೋದು. ಫಾಸ್ಟಾಗಿ ಆಗುತ್ತೆ. ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಈ ಥರ ಗ್ರೇವಿನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಸೋಯಾ ಚಂಕ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ನೆಕ್ಸ್ಟು ನಾನಿಲ್ಲಿ ಸೋಯಾ ಚಂಕ್ಸ್ನ ಹಾಕ್ಕೊಳ್ತೀನಿ. ಇದಕ್ಕೆ ಸೋಯಾ ಚಂಕ್ಸಲ್ಲಿ ತುಂಬ ನೀರು ಇರಬಾರ್ದು. ಪೂರ್ತಿಯಾಗಿ ಅದನ್ನು ಹಿಂಡ್ಕೊಬೇಕು. ಈ ರೀತಿ ಹಿಂಡ್ಕೊಂಡಾದಮೇಲೆ ಇದನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡಾದಮೇಲೆ ಇದನ್ನು ಕ್ಲೀನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಒಂದು 2 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಗ್ರೇವಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂತ ಹೇಳಿ, ಇಲ್ಲಾಂದರೆ ಸ್ವಲ್ಪ ನೀರು ಹಾಕಿಬಿಡುತ್ತೆ, ಚೆನ್ನಾಗಿರಲ್ಲ. ಏಕೆಂದರೆ ಮಸಾಲೆ ಏನು ರುಬ್ಬಿ ಹಾಕಿಲ್ಲ, ಇದನ್ನು ಹಂಗೇ ಹಾಕಿರೋದ್ರಿಂದ ಜಾಸ್ತಿ ನೀರು ಹಾಕಿಬಿಟ್ರೆ ತುಂಬ ನೀರು ಹಾಕಿಬಿಡುತ್ತೆ, ಚೆನ್ನಾಗಿರಲ್ಲ. ಆದ್ದರಿಂದ ಇದನ್ನು ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಕುದಿಯೋದಕ್ಕೆ ಅಂತ ಬಿಡ್ತೀನಿ. ಕುದ್ದಾದ ನಂತರ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡ್ರೆ ಈ ಗ್ರೇವಿ ರೆಡಿಯಾಗಿ ಹೋಗುತ್ತೆ. ಇದ್ರ ಜೊತೆಗೆ ನಾನಿಲ್ಲಿ ರಾತ್ರಿಯೇ ಅಕ್ಕಿ ಮತ್ತು ಕಡಲೆಕಾಳನ್ನ ನೆನೆಸಿ ಇಟ್ಟಿದ್ದೆ ದೋಸೆ ಮಾಡೋಣ ಅಂತ ಹೇಳಿ. ಇದ್ರದ್ದು ದೋಸೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನಿಲ್ಲಿ 1 ಇಂಚು ಶುಂಠಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು 1-2 ಬ್ಯಾಡಗಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತೀನಿ. ಇದನ್ನು ರುಬ್ಕೊಂಡು ಬರ್ತೀನಿ. ಇದನ್ನು ರುಬ್ಕೊಂಡು ನಾನಿಲ್ಲಿ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ದೋಸೆ ಹಾಕ್ತಾಯಿದ್ದೀನಿ.
ಇದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ದೋಸೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದು ಕಡಲೆಕಾಳು ದೋಸೆ ಅಂತಲೇ ಅನಿಸಲ್ಲ, ಅಷ್ಟು ರುಚಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ದೋಸೆ ಹಾಕೋಣ ಅಂತ ಹೇಳಿ ಇನ್ನೊಂದು ದೋಸೆ ಹಾಕ್ಕೊಳ್ತೀನಿ ನಾನಿಲ್ಲಿ. ಇವತ್ತಿನ ತಿಂಡಿ ಈ ರೀತಿ ಇದೆ. ನಾನು ಮಾಡಿರೋ ತಿಂಡಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಈ ದೋಸೆ ಆಗಲಿ ಚಪಾತಿ ಆಗಲಿ ನಾವು ಮಾಡ್ಕೊಂಡು ತಿನ್ನೋದಕ್ಕಿಂತ ಬೇರೆಯವರು ಹಾಕ್ಕೊಟ್ರೆ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಇನ್ನೊಂದು ತಿನ್ನಬೇಕು ಅಂತ ಅನಿಸುತ್ತೆ. ಏನೇ ಆಗಲಿ ನಾವೆಲ್ಲ ಕೆಲಸ ಮಾಡಿ ಮುಗಿಸೋ ಅಷ್ಟರಲ್ಲಿ ನಾವು ಹಾಕಿರೋ ದೋಸೆ ತಣ್ಣಗಾಗಿರುತ್ತೆ. ಅದರಿಂದ ಅಮ್ಮಂದಿರು ಹಾಕೋ ದೋಸೆ ಇನ್ನೂ ನನಗೆ ತುಂಬ ಇಷ್ಟ. ಅಮ್ಮ ಮಾಡೋ ದೋಸೆ ಅಂತ ಹೇಳಿದ್ರೆ ಎಲ್ಲರಿಗೂ ಹಿಂಗೇನಾ ಅಂತ ಕಮೆಂಟ್ ಮಾಡಿ. ಓಕೆ, ಇವತ್ತಿನ ರೆಸಿಪಿ ಇಷ್ಟೇ. ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದ್ರ ಜೊತೆಗೆ ನಾನಿಲ್ಲಿ ಸಿಂಪಲ್ಲಾಗಿ ಸಲಾಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೌತೆಕಾಯಿ ಸಲಾಡ್ ಮಾಡ್ತಿದ್ದೀನಿ. ಸೌತೆಕಾಯಿ ಜೊತೆಗೆ ನಾನು ರಾತ್ರಿನೇ ಸ್ವಲ್ಪ ಕಡಲೆ ಬೀಜನ ನೆನೆಸಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಟ್ ಮಾಡಿರೋಂಥ ಟೊಮೊಟೊ ಸೇರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ, ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು. ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣನ್ನು ಇಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ. ಇಷ್ಟೇ, ಸಿಂಪಲ್ ಸಲಾಡ್ ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗ್ ಇಷ್ಟೇ. ಪ್ಲೀಸ್ ಸಪೋರ್ಟ್ ಮಾಡಿ. ಇದ್ರ ಜೊತೆಗೆ ಈ ವ್ಲಾಗನ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದ್ರ ಜೊತೆಗೆ ನನ್ನ ಸಂಜೆ ಸ್ವಲ್ಪ ನನ್ನ ಮಗಳಿಗೆ ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿ ಅವಳು ಕೇಳ್ತಾ ಇದ್ಲು ಅಂತ ಮನೆಯಲ್ಲೇ ಐಸ್ ಕ್ರೀಮ್ ಮಾಡಿದ್ದೆ. ಬನಾನಾ ಐಸ್ ಕ್ರೀಮ್ ತುಂಬ ಸಿಂಪಲ್ಲು ಮತ್ತು ಟೇಸ್ಟಿ ಆಗಿತ್ತು. ಈ ರೆಸಿಪಿನ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಇಷ್ಟೇ ಇವತ್ತಿನ ವ್ಲಾಗ್.